ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋ ಆವರಣದಲ್ಲಿದ್ದ ಕನ್ನಡ ನಾಡಿನ ಮೇರುನಟ, ರಾಜ್ಯ ಕಂಡಂತಹ ಅಪರೂಪದ ನಟ ಸಾಹಸಸಿಂಹ ವಿಷ್ಣುವರ್ಧನ್ ರವರ ಅಂತ್ಯ ಸಂಸ್ಕಾರ ನೆರವೇರಿದ ಪುಣ್ಯಸ್ಥಳ ಹಾಗೂ ಸಮಾಧಿಯನ್ನು ರಾತ್ರೋರಾತ್ರಿ ನೆಲಸಮ ಮಾಡಿರುವ ಘಟನೆಯನ್ನು ಲಕ್ಷಾಂತರ ಮಂದಿ ವಿಷ್ಣುವರ್ಧನ್ ಅಭಿಮಾನಿಗಳು ತೀವ್ರವಾಗಿ ಖಂಡಿಸುತ್ತೇವೆ. ಇದು ಕನ್ನಡ ಮೇರುನಟ ವಿಷ್ಣುವರ್ಧನ್ ಅವರಿಗೆ ಅಪಮಾನ ಮಾಡಿದಂತಾಗಿದೆ. ವಿಷ್ಣು ಅಭಿಮಾನಿಗಳಿಗೆ ತೀವ್ರ ನೋವುಂಟಾಗಿದೆ. ಈ ಬಗ್ಗೆ ರಾಜ್ಯ ಸರ್ಕಾರ ಹಾಗೂ ಬಾಲಕೃಷ್ಣ ಕುಟುಂಬ ಮಧ್ಯಸ್ಥಿಕೆ ವಹಿಸಿ ಕ್ಷಮೆ ಕೋರಿ ಇದೇ ಸ್ಥಳದಲ್ಲಿ ವಿಷ್ಣು ಸ್ಮಾರಕ ನಿರ್ಮಾಣ ಮಾಡಬೇಕು. ಇಲ್ಲದಿದ್ದರೆ ರಾಜ್ಯಾದ್ಯಂತ ಅಭಿಮಾನಿಗಳು ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ವಿಷ್ಣು ಸೇನಾ ಸಮಿತಿ ಮಂಡ್ಯ ಜಿಲ್ಲಾಧ್ಯಕ್ಷರಾದ ವಿಷ್ಣು ವಿಠಲ್ ಹಾಗೂ ವಿಷ್ಣುವರ್ಧನ್ ಅಭಿಮಾನಿಗಳಾದ ಹಿರೇಮರಳಿ ಎಚ್.ಎನ್. ಮಂಜುನಾಥ್, ದೊರೆಸ್ವಾಮಿ, ಮಲ್ಲೇಶ್, ಆಟೋ ಸಿಇಟಿಒ ಸುನಿಲ್, ಚಂದ್ರು ಸೇರಿದಂತೆ ಅಭಿಮಾನಿಗಳು ತೀವ್ರವಾಗಿ ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಿಂದ ಡಾಕ್ಟರ್ ವಿಷ್ಣುವರ್ಧನ್ ರವರ ಸ್ಮಾರಕವನ್ನು ದಿಢೀರ್ನೆ ರಾತ್ರೋರಾತ್ರಿ ನೆಲಸಮ ಮಾಡಿದ್ದಾರೆ. ಇದು ಖಂಡನೀಯ ವಿಷಯ. ಯಾಕೆಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ಅಂಬರೀಶ್ ಈ ಮೇರು ಪರ್ವತಗಳು 3 ಜನ. ಅದರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರವರ ಪುಣ್ಯಭೂಮಿಯನ್ನು ನೆಲಸಮ ಮಾಡಿದ್ದಾರೆ. ಇದು ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಅಪಾರವಾದ ನೋವು ಉಂಟು ಮಾಡಿದೆ. ಅದು ಅಲ್ಲದೆ ಇಡೀ ಕರ್ನಾಟಕಕ್ಕೆ ಒಂದು ಅವಮಾನ ಮಾಡ್ದಂಗೆ. ಯಾಕೆಂದ್ರೆ ಒಬ್ಬ ಮೇರು ನಟನ, ಒಬ್ಬ ಸಾಧಕನಿಗೆ ಇಂಥ ಅವಮಾನ ಯಾವತ್ತೂ ಆಗ್ಬಾರ್ದು. ಯಾಕೆಂದ್ರೆ ಅವರು ಇದ್ದಾಗ್ಲೂ ಕಷ್ಟ ಅನುಭವಿಸಿದ್ರು, ಅವ್ರು ಸತ್ತ ನಂತರನೂ ಅವ್ರು ಕಷ್ಟ ಅನುಭವಿಸ್ತಿದ್ದಾರೆ. ಆದ್ರಿಂದ ಅಭಿಮಾನ್ ಸ್ಟುಡಿಯೋದಲ್ಲಿ ಏನು ಅವರ ಸ್ಮಾರಕನ ಒಂದು ನೆಲಸಮ ಮಾಡಿದ್ದಾರೆ, ಅದೇ ಜಾಗದಲ್ಲಿ ಪುನಃ ಅವರ ಒಂದು ಸ್ಮಾರಕ ನಿರ್ಮಾಣ ಆಗ್ಬೇಕು. ಅದಕ್ಕೆ ಹೋರಾಟ ಮಾಡೋದಕ್ಕೆ ಇಡೀ ರಾಜ್ಯದಲ್ಲಿ ಅಲ್ಲಿ ಇವತ್ತು 4-5 ದಿನ ಆಗಿದೆ. 4-5 ದಿನದಿಂದ ಎಲ್ಲಾ ರಾಜ್ಯದಲ್ಲಿ, ತಾಲೂಕಲ್ಲಿ ಒಂದು ಹೋರಾಟ ಮಾಡ್ತಿದ್ದಾರೆ. ಈ ಹೋರಾಟ ಮಾಡೋದ್ರಿಂದ ಮತ್ತು ಈ ಒಂದು ಪುಣ್ಯಭೂಮಿ ನೆಲಸಮ ಮಾಡಿರೋದಕ್ಕೆ ಕನ್ನಡ ಚಿತ್ರರಂಗರು ಕೂಡ, ಒಬ್ಬ ಸ್ಟಾರ್ ನಟರುಗಳು ಮತ್ತೆ ರಾಜಕೀಯ ವ್ಯಕ್ತಿಗಳು ಮತ್ತು ಎಲ್ಲಾ ಕನ್ನಡ ಪರ ಸಂಘಟನೆಗಳು ಈ ಹೋರಾಟಕ್ಕೆ ಒಂದು ಬೆಂಬಲ ಸೂಚಿಸಿದ್ದಾರೆ. ಈ ಬೆಂಬಲದಿಂದ ನಮ್ಗೆ ಒಂದು ಆಶಾಭಾವನೆ ಬಂದಿದೆ. ಅದೇ ಜಾಗದಲ್ಲಿ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣ ಆಗೇ ಆಗುತ್ತೆ ಅಂತ ನಾವು ಆಶಾಭಾವನೆ ಇಟ್ಕೊಂಡಿದ್ದೀವಿ. ಇದಕ್ಕೆ ಸರ್ಕಾರ ಆಗ್ಬೋದು, ಇಲ್ಲ ಬಾಲನ ಕುಟುಂಬ ಆಗ್ಬೋದು, ಮಧ್ಯಸ್ಥಿಕೆ ಬಂದು ಒಂದು ಕ್ಷಮೆ ಕೋರಿ ಅಲ್ಲಿ ಒಂದು ನಿರ್ಮಾಣ ಆಗ್ಬೇಕು ಅಂತ ವಿಷ್ಣುವರ್ಧನ್ ಅಭಿಮಾನಿಗಳ ಪರವಾಗಿ ಮತ್ತು ಆಟೋ ಚಾಲಕರ ಸಂಘದ ಪರವಾಗಿ ಮತ್ತು ಎಲ್ಲ ಸಾರ್ವಜನಿಕರ ಪರವಾಗಿ, ವಿಷ್ಣುವರ್ಧನ್ ಅಭಿಮಾನಿಗಳ ಪರವಾಗಿ ನಾವು ಒಂದು ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಈ ರಾಜ್ಯ ಕಂಡಂತ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ರವರ ಒಂದು ಸಮಾಧಿ ಸ್ಥಳದಲ್ಲಿ ಇವತ್ತು ದೇವಸ್ಥಾನ ನಿಜವಾಗ್ಲೂ ಹೇಳ್ಬೇಕಂದ್ರೆ ರಾತ್ರೋರಾತ್ರಿ ಅದನ್ನ ತೆರವುಗೊಳಿಸ್ತಿರ್ತಕ್ಕಂಥದ್ದು ಇಡೀ ರಾಜ್ಯ ಜನತೆ ಅದನ್ನ ಖಂಡಿಸ್ತಿದೆ. ಇವತ್ತು ಆ ಸರ್ಕಾರದ ಜವಾಬ್ದಾರಿ ಎಷ್ಟಿತ್ತು ಅಂತಂದ್ರೆ, ಅವತ್ತು ಅವರು ಅಂತ್ಯ ಆದಂತ ಸಂದರ್ಭದಲ್ಲೂ ಸರ್ಕಾರ ಅಭಿಮಾನಿಗಳೇನು ಕೇಳಿರಲಿಲ್ಲ. ಸರ್ಕಾರ ಜಾಗ ಗುರುತಿಸಿ ಅವತ್ತು ಕೊಟ್ಟಿತ್ತು. ಅದನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದು. ಯಾಕಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಆಸ್ತಿ ಯಾರ ಆಸ್ತಿ ಅಂತಂದ್ರೆ ಅವರು ಈ ರಾಜ್ಯದ ಆಸ್ತಿ ಆಗಿದೆ, ಈ ದೇಶದ ಆಸ್ತಿ ಆಗಿದೆ. ಇವತ್ತು ಅವರ ಒಂದು ಸ್ಮಾರಕನ ಇವತ್ತು ರಾತ್ರಿ ತೆರವುಗೊಳಿಸಿರ್ತಕ್ಕಂಥದ್ದು ಖಂಡಿಸ್ತೀವಿ ನಾವು. ತತ್ಕ್ಷಣದಲ್ಲಿ ಈಗ ಸರ್ಕಾರ ಎಲ್ಲಾ ಫಿಲಂ ಆಕ್ಟರ್ಸ್ಗಳು, ಅಭಿಮಾನಿಗಳು, ರೈತರು ದಂಗೆದ್ದಿ ಹೋರಾಟ ಮಾಡೋಂತ ಆದ್ಮೇಲೆ ಮಾಡ್ತಾರೆ. ಆದ್ರೆ ಅದ್ ಮಾಡೋಕ್ಕಿಂತ ಮುಂಚೆ ಈಗಲೇ ಎಚ್ಚೆತ್ಕೊಂಡು ಯಾವ ಹೋರಾಟನೂ ಬೇಡ, ಮತ್ತೊಂದು ಬೇಡ, ಸರ್ಕಾರದ ಕೈಲೈತೆ. ಇದಕ್ಕೆ ಈ ಸಮಸ್ಯೆಗೆ ಪರಿಹಾರ ಕಂಡಿಡ್ಬೋದು. ಮಾಡಬಾರ್ದೈತೆ ಮಾಡಿದ್ದಾರೆ. ತತ್ಕ್ಷಣ ಅದೇ ಜಾಗದಲ್ಲಿ ಅವರ ಅದ್ಭುತವಾದಂಥ ಒಂದು ಸ್ಮಾರಕ ನಿರ್ಮಾಣ ಮಾಡ್ಬೇಕು. ಮಾಡಲಿಲ್ಲ ಅಂತಂದ್ರೆ ನಮ್ಮ ಕ್ಷೇತ್ರದಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳ ಜೊತೆ, ರೈತರ ಜೊತೆ ಸೇರಿ ನಾವು ಉಗ್ರ ಪ್ರತಿಭಟನೆ ಮಾಡ್ತೀವಿ.